ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಕಾರ್ನಿಂದ ಬನ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಈ ಕಾರ್ನ್ ಬನ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 2 ಕಾರ್ನ್ ತಗೊಂಡಿದ್ದೀನಿ. ಇದನ್ನು ನೀವು ಈ ರೀತಿಯಾಗಿ ತುರಿಯೋ ಮನೆಯಿಂದ ತುರಿದು ಕೂಡ ತಗೋಬಹುದು. ಇಲ್ಲ ಅಂದರೆ ನೀವು ಈ ಬೀಜ ಎಲ್ಲ ತೆಗೆದು ನೀವು ಮಿಕ್ಸರ್ನಲ್ಲಿ ಹಾಕಿ ಪೇಸ್ಟ್ ಕೂಡ ಮಾಡಿ ತಗೋಬಹುದು. ಈಗ ಇಲ್ಲಿ 2 ಕಾರ್ನ್ ನಾನು ತೆಗೆದು ತಗೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನಾನು ಇದು ರುಬ್ಕೊಳ್ತೀನಿ. ಈ ಬನ್ನನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕಿ ಇದನ್ನು ಸ್ವಲ್ಪ ಪೇಸ್ಟ್ ಥರ ರುಬ್ಕೊಳ್ತೀನಿ. ಇವಾಗ ಇದು ಪೇಸ್ಟ್ ಥರ ರುಬ್ಕೊಂಡು ಆಗಿದೆ ನೋಡಿ. ಈ ರೀತಿಯಾಗಿ ನೈಸಾಗಿ ರುಬ್ಕೋಬೇಕು. ಈ ರುಬ್ಬಿರುವಂತಹ ಪೇಸ್ಟನ್ನು ನಾವು ಅಳತೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಮನೆಯಲ್ಲಿರುವಂಥ ಸ್ಟೀಲ್ ಕಪ್ ಆಗಲಿ ಯಾವುದಾದ್ರೂ ಒಂದು ನೀವು ಅಳತೆಗೆ ಅಂತ ತಗೊಳ್ಳಿ. ಈಗ ನಾನಿಲ್ಲಿ 1 ಕಪ್ನಷ್ಟು ಇಲ್ಲಿ ಆಗಿದೆ ನಾವು ತೊಗೊಂಡಿರುವಂಥದ್ದು ಮಿಶ್ರಣ. ಈಗ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು, ಹಾಗೆಯೇ ಮೈದಾ 1 ಬೌಲಷ್ಟು ಇಲ್ಲಿ ಹಾಕಿದ್ದೀನಿ. ಅದೇ ಕಪ್ನಿಂದ 1 ಕಪ್ಪಷ್ಟು ಇಲ್ಲಿ ಮೈದಾ ಸೇರಿಸಿದ್ದೀನಿ. ಹಾಗೆಯೇ ಇನ್ನೂ ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೈದಾವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು ಹಿಟ್ಟು ನೋಡಿಕೊಂಡು ಸೇರಿಸಬೇಕಾಗತ್ತೆ. ಒಮ್ಮೆಲೆ ಹಿಟ್ಟನ್ನು ನಾವು ಸೇರಿಸಬಾರ್ದು. ಹಾಗೆಯೇ ಅದರಲ್ಲಿ ಸ್ವಲ್ಪ ಉಳಿದಿರುವಂಥ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಇದಕ್ಕೆ ಸ್ವಲ್ಪ ನಾನು ಹಿಟ್ಟು ಸೇರಿಸ್ತಾ ಇದ್ದೀನಿ. ಈಗ ಅರ್ಧ ಬೌಲ್ನಲ್ಲಿ 1/4 ಬೌಲಷ್ಟು ನಾನಿಲ್ಲಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಟೋಟಲಾಗಿ ಇದಕ್ಕೆ ನಾನು 1/4 ಬೌಲಷ್ಟು ನಾನಿಲ್ಲಿ ಹಿಟ್ಟನ್ನು ಸೇರಿಸಿದ್ದೀನಿ. ಇದರಲ್ಲಿ ಈಗ ಈಸ್ಟ್ 1/2 ಟೀ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ ಡೈರೆಕ್ಟಾಗಿ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಇಲ್ಲಿ ಇಷ್ಟು ಅರ್ಧ ಬೌಲ್ ತೊಗೊಂಡಿದೆಯಲ್ಲ, ಅದರಲ್ಲಿಂದ ಇಷ್ಟು ಹಿಟ್ಟು ಉಳಿದಿದೆ. ನಾನು ಅದನ್ನು ಅರ್ಧವನ್ನು ಹಾಕಿದ್ದೀನಿ, ಅಂದರೆ 1/4 ಭಾಗದಷ್ಟು ಹಾಕಿದ್ದೀನಿ ಅಲ್ಲಿ. ಈಗ ಈ ರೀತಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹಿಟ್ಟು ಮಾಡ್ಕೊಂಡಾದ ನಂತರ ಈ ಹಿಟ್ಟನ್ನು ನಾನು ಇಲ್ಲಿ ನೀವು ಪರಾತ್ನಲ್ಲಿ ಆದರೂ ಹಾಕಿನೋ ನೀವು ಇದನ್ನು ನಾದಬಹುದು. ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ನಾದಬೇಕಾಗತ್ತೆ. ಚೆನ್ನಾಗಿ ನಾದ್ಕೋಬೇಕು. ಈ ರೆಸಿಪಿ ಮಾಡಿ ನಾನು 2 ತಿಂಗಳಾಯಿತು. ನನಗೆ ಟೈಮ್ ಸಿಗಲಿಲ್ಲ ಈ ರೆಸಿಪಿ ಅಪ್ಲೋಡ್ ಮಾಡಲಿಕ್ಕೆ. ಇವಾಗ ಈ ರೆಸಿಪಿಯನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ನಾದ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಲ್ಲಿ ಇವಾಗ ನನ್ನ ಮಗಳು ಮಾಡ್ತಾ ಇದ್ದಾಳೆ. ಇಷ್ಟೋ ತನಕ ಹಿಟ್ಟೆಲ್ಲ ನಾನು ನಾದಿದೆ. ಈಗ ಇಲ್ಲಿಂದ ನನ್ನ ಮಗಳು ಮಾಡ್ತಾ ಇದ್ದಾಳೆ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಈ ಹಿಟ್ಟನ್ನು ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೇಕಾಗತ್ತೆ. ಪಾತ್ರೆ ಅಥವಾ ಬೌಲ್ನಲ್ಲಿ ನೀವು ಹಾಕಿ ಇಟ್ಕೋಬಹುದು. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಇದರಲ್ಲಿ ಇಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ ಹಿಟ್ಟಿಗೆ ಮೇಲಿನಿಂದ. ಈ ರೀತಿಯಾಗಿ ಎಣ್ಣೆ ಹಚ್ಕೊಂಡು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನು 2 ತಾಸನ್ನಾದರೂ ನಾವು ಇದನ್ನು ಮುಚ್ಚಿ ಹಾಗೆ ಇಡಬೇಕಾಗತ್ತೆ. ಒಂದು 2 ತಾಸು ಇಟ್ಟ ನಂತರ 2ರಿಂದ 3 ತಾಸು ಬೇಕಾದರೂ ನೀವು ಇಡಬಹುದು. ಇವಾಗ ನೋಡಿ, ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಅದು ಹಿಟ್ಟು. ಈಗ ಇಲ್ಲಿ ನಾನು ಕಾರ್ನ್ ಎಲೆ ಬರುತ್ತೆ ನೋಡಿ, ಅದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ನೀವೇನಾದರೂ ಹಚ್ಕೋಬೋದು. ಇದಕ್ಕೆ ನಾನು ಬೆಣ್ಣೆ ಹಚ್ಚಿ ಪ್ಲೇಟನ್ನು ರೆಡಿ ಮಾಡಿದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ಎಷ್ಟೊಂದು ಚೆನ್ನಾಗಿ ನೋಡಿ ಹಿಟ್ಟು ಉಬ್ಬಿಕೊಂಡು ಬಂದಿದೆ. ಈಗ ಇದನ್ನು ಈ ಹಿಟ್ಟಿನಿಂದ ನಾವು ಬನ್ನನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಕೈಯಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ,
ಈ ರೀತಿಯಾಗಿ ಮಾಡಿಕೊಂಡು ನೀವು ಬನ್ನನ್ನು ರೆಡಿ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಈ ರೀತಿಯಾಗಿ ಶೇಪನ್ನು ಕೊಟ್ಟು ನಾನು ಇಲ್ಲಿ ಬನ್ನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲೇ ನಾವು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪ್ಲೇಟ್ನಲ್ಲಿ ಈ ಎಲೆಗಳ ಮೇಲೆ ಈ ಬನ್ನನ್ನು ಇಟ್ಟು ನಾವು ಇದೇ ರೀತಿ ಎಲ್ಲ ಬನ್ನುಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಇನ್ನೊಂದು ಕೂಡ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ರೆಡಿ ಮಾಡಿದಂಥ ಬನ್ನುಗಳನ್ನು ನಾವು ಈ ಪ್ಲೇಟಿಗೆ ಹಾಕಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ ನಂತರ ಇದರ ಮೇಲೆ ನಾವು ಸ್ವಲ್ಪ ಎಣ್ಣೆಯನ್ನು ಸವರಬೇಕಾಗುತ್ತೆ. ಎಣ್ಣೆ ಅಥವಾ ತುಪ್ಪ ನೀವು ಏನಾದರೂ ಸವರ್ಕೋಬಹುದು. ಸವರ್ಕೊಂಡಾದ ನಂತರ ಇದರ ಮೇಲೆ ಒಂದು ತಂಪು ಬಟ್ಟೆಯನ್ನು ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದನ್ನು ಹಾಗೆಯೇ ಬಿಡಬೇಕಾಗತ್ತೆ. ಇವಾಗ ಇಲ್ಲಿ ಇದಕ್ಕೆ 20 ನಿಮಿಷ ಆಗಿದೆ. ಈಗ ಇದನ್ನು ನಾವು ಬೇಯಲಿಕ್ಕೆ ಇಟ್ಕೋಬೇಕಾಗತ್ತೆ. ಇಲ್ಲಿ ಗ್ಯಾಸ್ ಮೇಲೆ ಮೊದಲೇ ನಾನು ಒಂದು ಕಡಾಯಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀವು ಕಡಾಯಿ ಅಥವಾ ಕುಕ್ಕರ್ ಏನು ಬೇಕಾದರೂ, ಸ್ಟೀಮರ್ ಏನು ಬೇಕಾದರೂ ಇಟ್ಕೋಬಹುದು. ಈಗ ಇದರಲ್ಲಿ ಈ ಪ್ಲೇಟನ್ನು ಇಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ. ಹಾಗೆಯೇ ನೀವು ಇನ್ನೊಂದು ರೀತಿಯಾಗಿಯೂ ಕೂಡ ಇದನ್ನು ನೀವು ಬೇಯಿಸ್ಕೋಬಹುದು. ಕುಕ್ಕರ್ನಲ್ಲಿ ನೀವು ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ಈ ಪ್ಲೇಟನ್ನು ಇಟ್ಟು ನೀವು 30ರಿಂದ 40 ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡ್ರೆ ಇಲ್ಲಿ ಬನ್ ರೆಡಿಯಾಗುತ್ತೆ. ಟೀ ಕಾಫಿ ಜೊತೆಗೆ ತಿನ್ನಲಿಕ್ಕೆ ಪರ್ಫೆಕ್ಟ್ ಆದಂತಹ ಕಾರ್ನ್ ಬನ್ ಇಲ್ಲಿ ರೆಡಿಯಾಗಿದೆ. ಇದನ್ನು ಒಂದು ಸಲ ಕಟ್ ಮಾಡಿ ತೋರಿಸ್ತೀನಿ, ನೋಡೋಣ ಬನ್ನಿ. ಇದು ಕಾರ್ನ್ ಬನ್ ಆದ ನಂತರ ಇದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಚ್ಚಿ ನೀವು ತಗೋಬಹುದು. ಇವಾಗ ಇದನ್ನು ಕಟ್ ಮಾಡೋಣ. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಬೆಣ್ಣೆ ಸವರ್ಕೊಂಡಿದ್ದೀನಿ. ಬೆಣ್ಣೆ ಹಚ್ಚಿದ ಮೇಲೆ ಶೈನಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಬನ್ ಕೂಡ ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಆಗಿದೆ. ಈ ರೀತಿ ನಮ್ಮ ಮನೆಯಲ್ಲಿ ಸಾಫ್ಟ್ ಕಾರ್ನ್ ಬನ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು.